ಹಾಯ್ ನಮಸ್ತೆ ವೀಕ್ಷಕರೇ, DTI ಕನ್ನಡಕ್ಕೆ ಸ್ವಾಗತ. ನಾನು ಲೋಕೇಶ್. ಲೆಸನ್ ನಂಬರ್ 1 ಅಲ್ಲಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಅಂದರೆ ಏನು, ಅದರ ಅಡ್ವಾಂಟೇಜಸ್ ಏನು ಅಂತ ತಿಳ್ಕೊಳ್ತಾ ಹೋದ್ರಿ. ಈಗ ನೀವು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡೋದಕ್ಕಿಂತ ಮುಂಚೆ ಈ ಸರ್ಚ್ ಇಂಜಿನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗಬೇಕು. ಗೂಗಲ್ ಒಂದು ರಿಸಲ್ಟ್ನ ಕೊಡಬೇಕಾದ್ರೆ ಅದರ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಏನು, ಹೇಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮೋಸ್ಟ್ ಆ್ಯಕ್ಟಿವ್ ಆಗಿ ಇನ್ಸ್ಟಾಗ್ರಾಮಲ್ಲಿರ್ತೀನಿ, ಬಿ ಲಿಂಕೋಸ್ ಲೋಕೇಶ್ ಅಂತ ಇರುತ್ತೆ. ಅಲ್ಲಿ ನನ್ನ ಫಾಲೋ ಮಾಡಿ ನಿಮ್ಮ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಬೋದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ನಾನು ಅಲ್ಲಿ ಕೊಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಲೆಸನ್ ನಂಬರ್ 2ಗೆ ಸ್ವಾಗತ. ಈಗ ಈ ಲೆಸನ್ ನಂಬರ್ 2 ಅಲ್ಲಿ ಸರ್ಚ್ ಇಂಜಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ಯಾರಾದರೂ ಒಬ್ಬರು ಎನ್ಕ್ವೈರಿ ಮಾಡ್ತಾರೆ ಏನೋ ಒಂದು ಇನ್ಫಾರ್ಮೇಷನ್ಗೆ, ಯಾವ್ದಾದ್ರು ಪ್ರಾಡಕ್ಟ್ನ ಬೈ ಮಾಡೋದಕ್ಕೆ. ಸೊ ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡ್ತಾರೆ ಅಂದ್ಕೊಳ್ಳಿ. ಅವಾಗ ಸರ್ಚ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಕ್ರಾಲರ್ ಅಂತ ಒಂದಿರುತ್ತೆ. ಕ್ರಾಲರ್ ಅಂತ ಅಂದರೆ ಇಟ್ ಈಸ್ ಅ ಬಾಟ್ ಅಂತಲೇ ಹೇಳ್ತೀವಿ, ಮತ್ತು ಸ್ಪೈಡರ್ ಅಂತ ಹೇಳ್ತೀವಿ. ಒಂದು ಬಾಟ್ ಏನು ಮಾಡುತ್ತೆ ಅಂತಂದರೆ ಆ ಒಂದು ವೆಬ್ಸೈಟ್ಗೆ ಹೋಗಿ ಇನ್ಡೆಪ್ತ್ ಕ್ರಾಲ್ ಮಾಡ್ತಾ ಹೋಗುತ್ತೆ. ಅಂತಂದರೆ ಯಾವ್ಯಾವ ಲಿಂಕು ಯಾವ್ಯಾವ ಫೈಲ್ಸ್ ಇದೆ ಅಂತ ಕ್ರಾಲ್ ಮಾಡ್ತಾ ಹೋಗುತ್ತೆ. ಸೊ ಇಷ್ಟನ್ನು ನೋಡ್ತಾ ರೀಡ್ ಮಾಡ್ತಾ ಹೋಗ್ತಾ ಏನಾಗುತ್ತೆ, ಒಂದು ಡೇಟಾ ಬೇಸ್ ಇರುತ್ತೆ, ಅಂದರೆ ಒಂದು ಬಿಗ್ ಸರ್ವರ್ ಇರುತ್ತೆ. ಆ ಬಿಗ್ ಸರ್ವರಲ್ಲಿ ಸ್ಟೋರ್ ಮಾಡುತ್ತೆ ಆ ಒಂದು ಇನ್ಫಾರ್ಮೇಷನ್ನ. ಅಷ್ಟು ಇನ್ಫಾರ್ಮೇಷನ್ನ ಬಿಗ್ ಸರ್ವರಲ್ಲಿ ಸ್ಟೋರ್ ಮಾಡುತ್ತೆ. ಈಗ ಎಕ್ಸಾಂಪಲ್ ತಗೊಳ್ಳಿ, ಡಿಜಿಟಲ್ ಮಾರ್ಕೆಟಿಂಗ್, ಫಿಟ್ನೆಸ್, ಫ್ಯಾಷನ್, ಟ್ರಾವೆಲ್, ಇಷ್ಟೆಲ್ಲ ಏನಾಗಿರುತ್ತೆ ಅಂತಂದರೆ ಅದು ಒಂದೊಂದು ಬೇರೆ ಬೇರೆ ಟಾಪಿಕ್ ಆಗಿರುತ್ತೆ. ಸೊ ಈಗ ಕ್ರಾಲರ್ ಏನು ಮಾಡುತ್ತೆ ಅಂತಂದರೆ ಈಚ್ ಆ್ಯಂಡ್ ಎವ್ರಿ ವೆಬ್ಸೈಟ್ನ ಇನ್ಫಾರ್ಮೇಷನ್ನ ಕ್ರಾಲ್ ಮಾಡಿ, ಆ ಫೈಲ್ಸ್ನ ಕ್ರಾಲ್ ಮಾಡಿ, ಆ ಇನ್ಫಾರ್ಮೇಷನ್ ಏನು ಅಂತ ಸರ್ವರಲ್ಲಿ ಸ್ಟೋರ್ ಮಾಡಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇಂಡೆಕ್ಸಿಂಗ್ ಅಂತ ಅಂದರೆ ಇಷ್ಟು ಸ್ಟೋರ್ ಮಾಡಿರ್ತಕ್ಕಂತಹ ಡೇಟಾನ ಡಿವಿಷನ್ ಮಾಡ್ತಾ ಹೋಗುತ್ತೆ. ಫಿಟ್ನೆಸ್ ರಿಲೇಟೆಡ್ ಯಾವುದು, ಮತ್ತು ಟ್ರಾವೆಲ್ ರಿಲೇಟೆಡ್ ಯಾವುದು, ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಯಾವ ವೆಬ್ಸೈಟ್ಸ್ ಇದೆ ಅಂತ ಒಂದೊಂದಾಗಿ ಡಿವಿಷನ್ ಮಾಡ್ತಾ ಹೋಗುತ್ತೆ. ಇಷ್ಟು ಡಿವಿಷನ್ ಮಾಡಿದ್ಮೇಲೆ ಒಬ್ಬ ಎನ್ಕ್ವೈರಿ ಮಾಡ್ತಾನಲ್ಲ, ಅವ್ರಿಗೆ ಇನ್ಫಾರ್ಮೇಷನ್ನ ಕೊಡಬೇಕು. ಇಲ್ಲಿ ಥೌಸಂಡ್ಸ್ ಆಫ್ ವೆಬ್ಸೈಟ್ಸ್ ಇರುತ್ತೆ ಒಂದೇ ರಿಲೇಟೆಡ್. ಈಗ ಡಿಜಿಟಲ್ ಮಾರ್ಕೆಟಿಂಗ್ಗೆ ಥೌಸಂಡ್ಸ್ ಇದೆ, 2000 ಲ್ಯಾಕ್ ಟುಗೆದರ್ ವೆಬ್ಸೈಟ್ಸ್ ಇರುತ್ತೆ. ಇಲ್ಲ ಫಿಟ್ನೆಸ್ಗೂ ಅಷ್ಟೇ ಲ್ಯಾಕ್ ಟುಗೆದರ್ ವೆಬ್ಸೈಟ್ಸ್ ಇರುತ್ತೆ. ಬಟ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡಿರ್ತಕ್ಕಂಥ ವೆಬ್ಸೈಟ್ನ ಮಾತ್ರ ರ್ಯಾಂಕಿಂಗ್ ಪರ್ಪಸ್ಗೆ ಕೊಡಬೇಕಾಗ್ತಾ ಹೋಗುತ್ತೆ. ಸರ್ಚ್ ಇಂಜಿನ್ ತುಂಬ ಬುದ್ಧಿವಂತನೇ ಅಂತ ಹೇಳ್ಬೋದು. ಯಾಕಂದರೆ ಇದು ಗೈಡ್ಲೈನ್ಸ್ ಹೇಗಿರುತ್ತೆ ಅಂತಂದರೆ, ಫಸ್ಟು ರಿಲೆವೆನ್ಸ್ ಇರಬೇಕು. ಈಗ ನೀವು ಒಂದು ಫಿಟ್ನೆಸ್ ವೆಬ್ಸೈಟ್ ಇದೆ ಅಂತಂದರೆ ಫಿಟ್ನೆಸ್ ರಿಲೇಟೆಡ್ ರಿಲೆವೆನ್ಸ್ ಇರತಕ್ಕಂಥ ಬ್ಲಾಗ್ಸ್ ಆಗಲಿ, ಟರ್ಮ್ಸ್ ಆಗಲಿ, ಕೀವರ್ಡ್ಸ್ ಆಗಲಿ ನಿಮ್ಮ ಒಂದು ವೆಬ್ಸೈಟಲ್ಲಿ ಇರಬೇಕು. ಈಗ ಯಾರಾದರೂ ಪರ್ಟಿಕ್ಯುಲರ್ ಆಗಿ ಹೌ ಟು ಲೂಸ್ ವೆಯ್ಟ್ ಅಂತ ಸರ್ಚ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದು ನಿಮ್ಮ ಒಂದು ವೆಬ್ಸೈಟಲ್ಲಿ ಎಲ್ಲೋ ಒಂದು ಕಡೆ ಆರ್ಟಿಕಲ್ ಇರುತ್ತೆ. ಈ ರಿಲೆವೆನ್ಸಿ ಇದ್ದಾಗ ಏನಾಗುತ್ತೆ ಅಂತಂದರೆ ಆ ವೆಬ್ಸೈಟ್ನ ಕನ್ಸಿಡರ್ ಮಾಡ್ತದೆ ಸರ್ಚ್ ಇಂಜಿನ್. ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ, ಬರೀ ನಿಮ್ಮ ಒಂದು ಆರ್ಟಿಕಲ್ ಒಂದೇ ಇದ್ರೆ ಸಾಲದು, ನಿಮ್ಮ ಒಂದು ವೆಬ್ಸೈಟಲ್ಲಿ ಅಥಾರಿಟಿ ಇರಬೇಕಾಗತ್ತೆ. ಈ ಅಥಾರಿಟಿ ಏನು ಅಂತಂದರೆ, ಅಥಾರಿಟಿ ಇರ್ತಕ್ಕಂತಹ ಕೆಲವೊಂದು ವೆಬ್ಸೈಟಲ್ಲಿ ಬ್ಯಾಕ್ ಲಿಂಕ್ಸ್ ಇರಬೇಕಾಗತ್ತೆ. ಅಂದರೆ ನಿಮ್ಮ ಒಂದು ವೆಬ್ಸೈಟ್ನ ಲಿಂಕ್ ಇರಬೇಕಾಗತ್ತೆ. ಸೊ ಅಲ್ಲಿ ಬರೋಂಥ ಟ್ರಾಫಿಕ್ ಏನಾಗುತ್ತೆ, ಅಲ್ಲಿಂದ ಕೆಲವು ಜನ ಕ್ಲಿಕ್ ಮಾಡಿ ನಿಮ್ಮ ಒಂದು ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗ್ತಾ ಹೋಗುತ್ತೆ. ಈ ಒಂದು ವೆಬ್ಸೈಟ್ ಚೆನ್ನಾಗಿದೆ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅಂತ ಅಥಾರಿಟಿನ ಕೊಡ್ತಾ ಹೋಗ್ತಾರೆ. ಸೊ ಈಗ ಅಥಾರಿಟಿ ರಿಲೆವೆನ್ಸಿ ಎರಡೇ ಸಾಲದು. ಮತ್ತು ಇನ್ನೊಂದು ಏನಂತಂದರೆ ಯೂಸ್ಫುಲ್ನೆಸ್ ಇರಬೇಕು. ಈಗ ನಾನು ಹೌ ಟು ರೆಡ್ಯೂಸ್ ಫ್ಯಾಟ್ ಅಂತ ಸರ್ಚ್ ಮಾಡ್ತೀನಿ. ಈಗ ಕೆಲವ್ರು ಏನು ಮಾಡ್ತಾರೆ, ಹೌ ಟು ರೆಡ್ಯೂಸ್ ಫ್ಯಾಟ್ ಅಂತ ಬರೆಯೋದು ಬಿಟ್ಬಿಟ್ಟು ಹೌ ಟು ರೆಡ್ಯೂಸ್ ಫ್ಯಾಟ್ ಬದಲು ಲೂಸ್ ವೆಯ್ಟ್ ಅಂತ ಬರೆದು ಬಿಟ್ಟಿರ್ತಾರೆ. ಸೊ ಅದು ನನಗೆ ಯೂಸ್ಫುಲ್ ಆಗಲ್ಲ, ನನಗೆ ಬರೀ ಫ್ಯಾಟ್ನ ಲಾಸ್ ಮಾಡಬೇಕಾಗಿರುತ್ತೆ. ಸೊ ಆವಾಗ ಏನಾಗುತ್ತೆ, ಈ ಒಂದು ವೆಬ್ಸೈಟ್ಗಳು ಡೌನ್ ಆಗ್ತಾ ಹೋಗುತ್ತೆ. ಯಾವ ವೆಬ್ಸೈಟ್ಸಲ್ಲಿ ಪ್ರಾಪರ್ ಇನ್ಫಾರ್ಮೇಷನ್ ಇರುತ್ತೆ ಆ ಒಂದು ವೆಬ್ಸೈಟ್ ಟಾಪ್ ರ್ಯಾಂಕ್ ಮಾಡುತ್ತೆ. ಹೀಗೆ ಓವರ್ ಆಲ್ ಸರ್ಚ್ ಇಂಜಿನ್ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಇವಾಗ ಗೊತ್ತಾಯ್ತಲ್ಲ, ನಿಮ್ಮ ಒಂದು ವೆಬ್ಸೈಟ್ಗೆ ಕ್ರಾಲರ್ ವಿಸಿಟ್ ಮಾಡಿ ಏನು ಮಾಡುತ್ತೆ ಅಂದರೆ ಇನ್ಡೆಪ್ತ್ ಆಗಿ ಕ್ರಾಲ್ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಫೈಲ್ಸು, ಕಂಟೆಂಟ್ಸು ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ಒಂದು ಡೇಟಾ ಬೇಸಲ್ಲಿ ಸ್ಟೋರ್ ಮಾಡ್ತಾ ಹೋಗುತ್ತೆ ಒಂದು ಸರ್ವರಲ್ಲಿ. ಸ್ಟೋರ್ ಮಾಡಿದ್ಮೇಲೆ ನೆಕ್ಸ್ಟ್ ಇಂಡೆಕ್ಸಿಂಗ್ ಏನು ಮಾಡ್ತಾ ಹೋಗುತ್ತೆ, ಯಾವ್ಯಾವ ರಿಲೇಟೆಡ್ ಟಾಪಿಕ್ ಅಂತ ಡಿವಿಷನ್ ಮಾಡ್ತಾ ಹೋಗುತ್ತೆ. ಅದಾದಮೇಲೆ ರ್ಯಾಂಕಿಂಗ್ ಪರ್ಪಸ್ ಬಂದಾಗ ಅಥಾರಿಟಿ, ರಿಲೆವೆನ್ಸಿ ಮತ್ತು ಯೂಸ್ಫುಲ್ನೆಸ್ ಬೇಸ್ ಮೇಲೆ ಏನಾಗುತ್ತೆ ಅಂತಂದರೆ ಆ ಒಂದು ವೆಬ್ಸೈಟ್ನ ರ್ಯಾಂಕಿಂಗ್ ಪರ್ಪಸ್ಸಾಗಿ ಕನ್ಸಿಡರ್ ಮಾಡ್ತಾ ಹೋಗುತ್ತೆ. ಗೂಗಲ್ ಆಗ್ಬೋದು, ಯಾವ ಆಗ್ಬೋದು. ಇದು ಇವತ್ತಿನ ಲೆಸನ್ ನಂಬರ್ 2.
ಹೇಗೆ ಸರ್ಚ್ ಇಂಜಿನ್ ವರ್ಕ್ ಆಗುತ್ತೆ ಅಂತಂದರೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಕ್ರಾಲರ್ ಅಂತ ಅಂದರೆ ಏನು, ಇಂಡೆಕ್ಸಿಂಗ್ ಅಂತ ಅಂದರೆ ಏನು, ರ್ಯಾಂಕಿಂಗ್ ಅಂತ ಅಂದರೆ ಏನು ಅಂತ ಅರ್ಥ ಆಯ್ತಲ್ಲ. ಸೊ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಲೆಸನ್ ಬಂದು ಹೇಗೆ ಗೂಗಲ್ ಅನಾಲಿಟಿಕ್ಸ್ನ ಸೆಟಪ್ ಮಾಡೋದು ಮತ್ತು ಸರ್ಚ್ ಕನ್ಸೋಲ್ ಹೇಗೆ ಸೆಟಪ್ ಮಾಡೋದು, robot.txt ಅಂತ ಅಂದರೆ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ಮುಂದಿನ ಲೆಸನ್ಸ್ನಿಂದ ನೋಡ್ತಾ ಹೋಗ್ತೇವೆ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಜೈ ಹಿಂದ್.